ಗೌರಸಮುದ್ರ ಗ್ರಾಮದ ಜಾತ್ರೆಯಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣಾ ಘಟಕ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣಾ ಘಟಕ ಚಿತ್ರದುರ್ಗ, ಐಸಿಟಿಸಿ ಚಳ್ಳಕೆರೆ, ಐಸಿಟಿಸಿ ನಾಯಕನಹಟ್ಟಿ ಇವರುಗಳ ಸಹಯೋಗದಿಂದ ಗೌರಸಮುದ್ರ ಮಾರಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಚ್ಐವಿ ಹಾಗೂ ಟಿಬಿ ಸೋಂಕಿನ ಬಗ್ಗೆ ಮತ್ತು ರಕ್ತದಾನದ ಮಹತ್ವದ ಬಗ್ಗೆ ಜನರಿಗೆ ಆಟೋ ಅನೌನ್ಸ್ಮೆಂಟ್ ಜೊತೆಗೆ ಐಇಸಿ ಕರಪತ್ರಗಳನ್ನು ವಿತರಿಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು ಎಂದು ನಾಯಕನಹಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕಿ ಶ್ರೀಮತಿ ಕೆಬಿ ಸುಧಾರಂಗಸ್ವಾಮಿ ಹೇಳಿದ್ದಾರೆ. ಇದೇ ವೇಳೆ ಚಳ್ಳಕೆರೆ ಐಸಿಟಿಸಿ ಆಪ್ತ ಸಮಾಲೋಚಕರಾದ ಶ್ರೀಮತಿ ನಂದಾಜ್ಯೋತಿ ಮಾತನಾಡಿ, ಪ್ರತಿಯೊಬ್ಬರು ಎಚ್ಐವಿ ಇದೆಯಾ ಇಲ್ವೋ ಎಂದು ಖಚಿತಪಡಿಸಿಕೊಂಡು ಸರಿಯಾದ ಚಿಕಿತ್ಸೆ ಪಡೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ ಸಂಸ್ಥೆ ವತಿಯಿಂದ ಬಸವರಾಜ್, ಸಿದ್ದಣ್ಣ, ಲತಾ, ಸ್ವಾತಿ, ಮಂಗಳಮ್ಮ, ನಾರಾಯಣಪ್ಪ, ಕಮಲಮ್ಮ ಇದ್ರು. ಪುರುಷರೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡುವುದರಿಂದ ಎಚ್ಐವಿ ಸೋಂಕು ಇರುವ ಗರ್ಭಿಣಿ ತಾಯಿಯಿಂದ ಮಗುವಿಗೆ ಪರೀಕ್ಷೆ ಮಾಡದ ರಕ್ತವನ್ನು ಪಡೆಯುವುದರಿಂದ ಹಳೆಯ ಸಂಸ್ಕರಿಸದೇ ಇರುವ ಸೂಜಿ ಸಿರಿಂಜುಗಳನ್ನು ಬಳಸುವುದರಿಂದ ಎಚ್ಐವಿ ಏಡ್ಸ್ ಸೋಂಕು ಹರಡುತ್ತದೆ.